ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ದ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಈ ಒಂದು ಲೆಸನ್ನ ಕನ್ನಡದ ಸರಳವಾದಂತಹ ಹಾಗೂ ಶಾರ್ಟ್ ಸಮರಿಯನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಹಾಗೆ ಈ ಒಂದು ದ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಲೆಸನ್ನ ಒಂದು ಇಂಗ್ಲೀಷ್ ಶಾರ್ಟ್ ಸಮರಿ PDF ಹಾಗೆ ಈ ಲೆಸನ್ನ ಎಲ್ಲ ಕ್ವಶನ್ ಆನ್ಸರ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ನೀವು ಈ ಸಮರಿಯನ್ನು ಕೇಳಿದ ನಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ದ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಈ ಒಂದು ಲೆಸನ್ ಒಂದು ನೀತಿಕತೆಯಾಗಿರುತ್ತೆ. ಇದು ಜೋಮೋ ಕೆನಿಯೆಟ್ಟರ್ ಅವರು ಬರೆದಿರತಕ್ಕಂತಹ ನೀತಿಕತೆ. ಈ ನೀತಿಕತೆ 19ನೇ ಶತಮಾನದ ಒಂದು ಉತ್ತರಾರ್ಧದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಆಫ್ರಿಕಾವನ್ನು ಏನು ಮಾಡ್ತವೆ, ತಮ್ಮೊಳಗೆ ಅವುಗಳನ್ನು ಆಫ್ರಿಕಾವನ್ನು ವಿಭಜಿಸಿ ಹಂಚಿಕೊಳ್ಳುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಆ ಯುರೋಪಿಯನ್ ರಾಷ್ಟ್ರಗಳ ಬಳಿ ಇದ್ದಂತಹ ಉತ್ತಮವಾದಂತಹ ವೆಫನ್ಸ್ ಶಸ್ತ್ರಾಸ್ತ್ರಗಳು ಮತ್ತು ಈ ಆಫ್ರಿಕನ್ನ ಮುಖ್ಯಸ್ಥರಿಗೆ ತಾವು ಸಹಿ ಮಾಡಿರ್ತಕ್ಕಂಥ ಒಪ್ಪಂದಗಳ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದೇ ಇದ್ದದ್ದು ಕಾರಣವಾಗಿರುತ್ತೆ. ಇದರ ಪರಿಣಾಮವಾಗಿ ಆಫ್ರಿಕನ್ನರು ತಮ್ಮ ಸಾಂಪ್ರದಾಯಿಕ ಭೂಮಿಯನ್ನು ಕಳೆದುಕೊಳ್ಬೇಕಾಗುತ್ತೆ. ತಮ್ಮ ಕೃಷಿಯ ಭೂಮಿಯನ್ನು ಆ ಯುರೋಪಿಯನ್ ರಾಷ್ಟ್ರಗಳಿಗೆ ನೀಡಬೇಕಾಗಿ ಬರುತ್ತೆ. ಈ ಒಂದು ನೀತಿಕತೆ ಆ ಯುರೋಪಿಯನ್ ಕಾನೂನುಗಳು ಮತ್ತು ಆಯೋಗಗಳ ಬಗ್ಗೆ ಕೀನ್ಯಾದ ಕಿಕುಯಿ ಜನರ ದೃಷ್ಟಿಕೋನವನ್ನು ಇದು ವಿವರಿಸುತ್ತೆ. ಈ ಒಂದು ದ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಕತೆ ಒಂದು ಆನೆಯ ಬಗ್ಗೆ ಹೇಳ್ತಾ ಹೋಗುತ್ತೆ. ಒಂದು ಕಾಡಿನಲ್ಲಿ ಒಂದು ಆನೆ ಇರುತ್ತೆ. ಅದು ಒಂದು ಗುಡುಗು ಸಹಿತವಾಗಿರ್ತಕ್ಕಂತಹ ಮಳೆಯ ದಿನ ಆಗಿರುತ್ತೆ. ಆ ಆನೆ ಏನು ಮಾಡುತ್ತೆ, ಆ ಮಳೆಯಿಂದ ತಪ್ಪಿಸಿಕೊಳ್ಳಲು ಆಶ್ರಯ ಪಡೆಯೋದಕ್ಕೆ ಏನು ಮಾಡುತ್ತೆ, ಆ ಕಾಡಿನಲ್ಲಿ ಒಬ್ಬ ಮನುಷ್ಯ ತನ್ನ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆ ಮನುಷ್ಯನ ಬಳಿ ಆನೆ ಹೋಗುತ್ತೆ. ಆ ಮನುಷ್ಯನನ್ನು ಆನೆ ಕೇಳ್ಕೊಳ್ಳುತ್ತೆ, ತನ್ನ ಸೊಂಡಿಲನ್ನು ಈ ನಿನ್ನ ಗುಡಿಸಲಿನೊಳಗೆ ಇಟ್ಕೊಳ್ತೇನೆ, ಈ ಮಳೆಯಿಂದ ರಕ್ಷಣೆ ಬೇಕಾಗಿದೆ ಅಂತ ಹೇಳಿ ಆನೆ ಕೇಳುತ್ತೆ. ಅದಕ್ಕೆ ಮನುಷ್ಯ ಏನು ಮಾಡ್ತಾನೆ, ಆನೆಯ ಸೊಂಡಲು ಮಾತ್ರ ಅಲ್ಲವೇ ಅಂತ ಹೇಳಿ ಒಪ್ಕೊಬಿಡ್ತಾನೆ. ಆ ಆನೆ ಏನು ಮಾಡುತ್ತೆ, ನಿಧಾನವಾಗಿ ಆ ಗುಡಿಸಲಿನೊಳಗೆ ನುಗ್ಗೋಕ್ಕೆ ಶುರು ಮಾಡುತ್ತೆ. ಮೊದಲು ಸೊಂಡಲನ್ನು, ನಂತರ ತಲೆಯನ್ನು, ನಂತರ ಪೂರ್ತಿ ತನ್ನ ದೇಹವನ್ನು ಏನು ಮಾಡುತ್ತೆ, ಗುಡಿಸಲಿನೊಳಗೆ ನುಗ್ಗಿಸುತ್ತೆ. ಕೊನೆಗೆ ಆ ಮನುಷ್ಯನನ್ನೇ ಹೊರಗೆ ತಳ್ಳಿ ಆ ಗುಡಿಸಲನ್ನು ಅದು ಆಕ್ರಮಣ ಮಾಡ್ಕೊಂಬಿಡುತ್ತೆ. ಈ ಗುಡಿಸಲಿನಿಂದ ಹೊರಬಂತಹ ಮನುಷ್ಯ ಏನು ಮಾಡ್ತಾನೆ, ಆ ಕಾಡಿನ ರಾಜನಾಗಿರ್ತಕ್ಕಂತಹ ಆ ಸಿಂಹದ ಬಳಿ ಹೋಗ್ತಾನೆ. ಆ ಸಿಂಹಕ್ಕೆ ಏನು ಮಾಡ್ತಾನೆ, ಆ ಮನುಷ್ಯ ದೂರನ್ನು ನೀಡ್ತಾನೆ. ಆ ಸಿಂಹ ಏನು ಮಾಡುತ್ತೆ, ಮನುಷ್ಯನ ದೂರನ್ನು ಕೇಳಿಸಿಕೊಂಡು ನಂತರ ಒಂದು ಎನ್ಕ್ವೈರಿ ಕಮಿಷನನ್ನು ಅದು ನೇಮಕ ಮಾಡುತ್ತೆ. ವಿಚಾರಣಾ ಆಯೋಗವನ್ನು ಅದು ನೇಮಕ ಮಾಡೋದಕ್ಕೆ ಆದೇಶ ನೀಡುತ್ತೆ. ಆ ಎನ್ಕ್ವೈರಿ ಕಮಿಷನ್ ಏನಾಗಿರುತ್ತಪ್ಪ ಅಂದರೆ, ಅದು ಎಲ್ಲ ಕಾಡು ಪ್ರಾಣಿಗಳಿಂದ ಕೂಡಿರುತ್ತೆ. ಆ ಕಮಿಷನ್ನಲ್ಲಿ ಯಾರೊಬ್ಬರು ಸಹ ಮನುಷ್ಯರಿರೋದಿಲ್ಲ, ಎಲ್ಲ ಕಾಡು ಪ್ರಾಣಿಗಳಿಂದ ಅದು ಕೂಡಿರುತ್ತೆ. ಆ ಒಂದು ಕಮಿಷನ್ನಲ್ಲಿ ಒಬ್ಬ ರೈನೋಸರಸ್, ಬಫೆಲೋ, ಆಮೇಲೆ ಕ್ರೊಕೊಡೈಲ್, ಅಲಿಗೇಟರ್, ಫಾಕ್ಸ್ ಮತ್ತು ಚೀಟಾ, ಅಂದರೆ ಇಲ್ಲಿ ಖಡ್ಗ ಮೃಗ, ಎಮ್ಮೆ, ಮೊಸಳೆ, ನರಿ ಇವರೆಲ್ಲ ಇರುತ್ತೆ. ಇಲ್ಲಿ ಆ ನರಿ ಅಧ್ಯಕ್ಷನಾದರೆ ಚಿರತೆ ಆ ಒಂದು ಕಮಿಷನ್ನ ಒಬ್ಬ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ ಆಗಿರ್ತಾನೆ. ಮನುಷ್ಯ ಏನು ಮಾಡ್ತಾನೆ, ತನ್ನ ಕಡೆಯಿಂದ ಕೂಡ ಒಬ್ಬ ಈ ಒಂದು ಎನ್ಕ್ವೈರಿ ಕಮಿಷನಲ್ಲಿ ಒಬ್ಬ ಸದಸ್ಯ ಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಕಾಡಿನ ಕಾನೂನಿನ ಬಗ್ಗೆ ಅವನಿಗೆ ಶಿಕ್ಷಣವಿಲ್ಲ ಅಂತ ಹೇಳಿ ಆ ಒಬ್ಬ ಮನುಷ್ಯನ ಆ ಒಂದು ದೂರನ್ನು ಅಲ್ಲಿ ನಿರಾಕರಣೆ ಮಾಡುತ್ತೆ. ದೂರ ಅಂದರೆ ಅವನು ಕೇಳ್ಕೊಳ್ತಾನೆ, ಮನುಷ್ಯರಿಗೂ ಒಂದು ಸ್ಥಾನ ಕೊಡಿದಾಗ ಈ ಕಾಡಿನ ಲಾಸ್ ಬಗ್ಗೆ, ಫಾರೆಸ್ಟ್ ಲಾಸ್ ಬಗ್ಗೆ ಅವನಿಗೆ ಯಾವುದೇ ರೀತಿ ಒಂದು ತಿಳುವಳಿಕೆ ಇಲ್ಲ ಅಂಥೇಳಿ ಅದನ್ನು ತೆಗೆದಾಕ್ತಾರೆ. ನಂತರ ಆನೆ ಏನು ಮಾಡುತ್ತೆ, ತನ್ನ ಒಂದು ಕೇಸನ್ನು ಇಲ್ಲಿ ಆ ಕಮಿಷನ್ ಮುಂದೆ ಇಡುತ್ತೆ. ಮತ್ತು ಅದು ಹೇಳುತ್ತೆ, ನಾನು ಗುಡಿಸಲನ್ನು ರಕ್ಷಿಸಲು ಮತ್ತು ಇನ್ನೂ ಅಭಿವೃದ್ಧಿ ಆಗದೇ ಇರತಕ್ಕಂತಹ ಜಾಗವನ್ನು ನಾನು ಆರ್ಥಿಕವಾಗಿ ಬಳಸ್ಕೊಳ್ಳಲು ಮತ್ತು ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ನಾನು ಅದನ್ನು ಆಕ್ರಮಿಸ್ಕೊಂಡಿದ್ದೇನೆ ಅಂತ ಆನೆ ಹೇಳುತ್ತೆ. ಮತ್ತು ಆ ಕಾಡಿನ ಇತರ ಹಿರಿಯ ಆನೆಗಳು ಇತರರು ಕೂಡ ಏನು ಮಾಡ್ತಾರೆ, ಆನೆಯ ಹೇಳಿಕೆಯನ್ನು ಬೆಂಬಲಿಸ್ತಾರೆ. ಹೌದು, ಆನೆ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಅಂತ ಹೇಳ್ತವೆ. ನಂತರ ಮನುಷ್ಯ ತನ್ನ ಒಂದು ವಾದವನ್ನು, ತನ್ನ ಕಥೆಯನ್ನು ಹೇಳಲು ಪ್ರಯತ್ನಿಸಿದಾಗ ಆ ಕಮಿಷನ್ ಏನು ಮಾಡ್ತಾರೆ, ಅವನನ್ನು ಸ್ಟಾಪ್ ಮಾಡ್ತಾರೆ, ತಡೆ ಹಿಡಿತಾರೆ. ಆನೆಯು ಆಕ್ರಮಿಸ್ಕೊಳ್ತಕ್ಕಂಥ ಮೊದಲು ಆ ಜಾಗವು ಮೊದಲೇ ಅದನ್ನು ಬೇರೆ ಯಾರಾದರೂ ಆಕ್ರಮಿಸಲ್ಪಟ್ಟಿತ್ತೆ ಅಂತ ಮಾತ್ರ ಅವರು ಕೇಳ್ತಾರೆ.
ನಂತರ ಈ ವಿಷಯದ ಬಗ್ಗೆ ಚರ್ಚಿಸಿದ ನಂತರ ಆ ಆನೆ ಏನು ಮಾಡುತ್ತೆ, ಆ ಎನ್ಕ್ವೈರಿ ಕಮಿಷನ್ಗೆಲ್ಲ ಏನು ಮಾಡಿರುತ್ತೆ, ಒಂದು ರುಚಿಕರವಾದ ಊಟವನ್ನು ನೀಡಿರುತ್ತೆ. ಆಯೋಗ ಏನು ಮಾಡುತ್ತೆ, ಆ ಊಟವನ್ನೆಲ್ಲ ತಿಂದ ನಂತರ ಏನು ಹೇಳುತ್ತೆ, ಆನೆಯು ತನ್ನ ಪವಿತ್ರ ಕರ್ತವ್ಯವನ್ನು ಪೂರೈಸಿದೆ ಮತ್ತು ಆ ಗುಡಿಸಲನ್ನು ಆಕ್ರಮಿಸ್ಕೊಳ್ಳೋದನ್ನು ಮುಂದುವರಿಸಬೇಕು ಅಂತ ತೀರ್ಪನ್ನು ನೀಡುತ್ತೆ. ಅಂದರೆ ಆನೆ ಏನು ಹೇಳುತ್ತೆ, ಆ ಜಾಗ ನಾನು ಡೆವಲಪ್ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀನಿ ಅಂತ ಹೇಳಿರುತ್ತೆ. ಆ ಆನೆಯ ಊಟವನ್ನು ತಿಂದಂಥ ನಂತರ ಆ ಕಾಡು ಪ್ರಾಣಿಗಳು, ಆ ಕಮಿಷನ್ ಏನು ಮಾಡುತ್ತೆ, ಆ ಆನೆ ಮಾಡಿರ್ತಕ್ಕಂಥ ಕೆಲಸ ಪವಿತ್ರವಾದ ಕೆಲಸ, ಅದು ತನ್ನದನ್ನು ಮುಂದುವರಿಸಬಹುದು ಅಂತ ಹೇಳುತ್ತೆ. ಮನುಷ್ಯನಿಗೆ ಬೇರೆ ಕಡೆ ಹೋಗಿ ಗುಡಿಸಲು ಕಟ್ಕೊಳ್ಳೋದಕ್ಕೆ ಅವರು ಪರ್ಮಿಷನನ್ನು ಕೊಡ್ತಾರೆ. ಈ ಮಾದರಿ ಏನಾಗುತ್ತೆ, ಪುನರಾವರ್ತನೆ ಆಗುತ್ತೆ. ಅಂದರೆ ಮನುಷ್ಯ ಹೋಗಿ ತಾನು ಒಂದು ಗುಡಿಸಲನ್ನು ಕಟ್ಟಿದ ತಕ್ಷಣ ಆ ಕಾಡಿನ ಇತರ ಪ್ರಾಣಿಗಳು ಬಂದು ಅದನ್ನು ವಶಪಡಿಸ್ಕೊಳ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ಒಂದು ಖಡ್ಗ ಮೃಗ, ರೈನೋಸಾರಸ್ ಮತ್ತು ಬಫೆಲ್ಲೋ, ಚಿರತೆ, ದೆನ್ ಕತ್ತೆ ಕಿರುಬ ಎಲ್ಲವೂ ಸಹ ಏನು ಮಾಡುತ್ತೆ, ಅವನು ಹೊಸದಾಗಿ ಗುಡಿಸಲು ಕಟ್ಟಿದಾಗ ಅದರಲ್ಲಿ ಹೋಗಿ ಸೇರಿಕೊಳ್ಳೋದು ಮಾಡುತ್ತೆ. ಅಲ್ಲಿ ವಿಚಾರಣಾ ಎನ್ಕ್ವೈರಿ ಕಮಿಷನ್ಸ್ ಏನಿರುತ್ತೆ ಅವೆಲ್ಲ ಒಂದು ನಿಷ್ಪ್ರಯೋಜಕ ಅಂಥೇಳಿ ಮನುಷ್ಯನಿಗೆ ಗೊತ್ತಾಗುತ್ತೆ. ಪ್ರತಿ ಬಾರಿ ಅವನು ಗುಡಿಸಲು ಕಟ್ಟಿದಾಗ ಒಂದು ಪ್ರಾಣಿ ಬಂದು ಆಕ್ರಮಣ ಮಾಡುತ್ತೆ, ಅವನು ದೂರು ಕೊಡ್ತಾನೆ. ಅವರೆಲ್ಲರೂ ಆ ಕಾಡಿನ ಪ್ರಾಣಿಗಳೆಲ್ಲ ಆ ಪ್ರಾಣಿಗಳ ಕಡೆಗೇ ಒಂದು ತೀರ್ಮಾನವನ್ನು ನೀಡ್ತಾ ಹೋಗ್ತಾ ಇರ್ತಾರೆ. ನಂತರ ಅವನು ಸ್ವಲ್ಪ ದೂರದಲ್ಲಿ ಒಂದು ಹೊಸ ದೊಡ್ಡದಾದ ಗುಡಿಸಲನ್ನು ಕಟ್ತಾನೆ ಮನುಷ್ಯ. ಈ ಹಿಂದೆ ಆಕ್ರಮಿಸ್ಕೊಂಡಿದ್ದಂತಹ ತಮ್ಮ ಗುಡಿಸಲುಗಳು ಆ ಪ್ರಾಣಿಗಳದೆಲ್ಲ ಹಾಳಾಗಿಬಿಟ್ಟಿರುತ್ತೆ. ಅವು ಏನು ಮಾಡುತ್ತೆ, ಆ ಕಾಡಿನ ಪ್ರಾಣಿಗಳು ಆ ಹೊಸ ಗುಡಿಸಲನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ ಮತ್ತು ತಮ್ಮ ಒಂದು ಪ್ರವೇಶದ ಹಕ್ಕಿನ ಬಗ್ಗೆ ಪರಸ್ಪರ ಹೋರಾಡಲು ಪ್ರಾರಂಭಿಸ್ತಾರೆ. ಆ ಮನುಷ್ಯ ಕಟ್ಟಿರ್ತಕ್ಕಂಥ ಹೊಸ ಗುಡಿಸಲು, ದೊಡ್ಡದಾದಂಥ ಗುಡಿಸಲನ್ನು ಎಲ್ಲ ಪ್ರಾಣಿಗಳು ಒಂದು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ಯಾಕಂದರೆ ಈಗಾಗಲೇ ಆ ಹಳೆಯ ಗುಡಿಸಲುಗಳೆಲ್ಲ ನಾಶ ಆಗಿರುತ್ತೆ. ಬಂದಾಗ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಬಂದಾಗ ಆ ಗುಡಿಸಲು ನನಗೆ ಬೇಕು ಅಂತೇಳಿ ಅವರೆಲ್ಲರೂ ಸಹ ತಮ್ಮೊಳಗೆ ಏನು ಮಾಡ್ತಾರೆ, ಹೋರಾಡಲು ಕಿತ್ತಾಡಲು ಪ್ರಾರಂಭಿಸ್ತಾರೆ. ಈ ಎಲ್ಲ ಪ್ರಾಣಿಗಳು ಈ ರೀತಿ ಕಿತ್ತಾಡ್ತಾ ಇರಬೇಕಾದ್ರೆ ಮನುಷ್ಯ ಏನು ಮಾಡ್ತಾನೆ, ಆ ಗುಡಿಸಲಿಗೆ ಬೆಂಕಿ ಹಚ್ತಾನೆ ಮತ್ತು ಅದನ್ನು ಒಳಗಿದ್ದ ಎಲ್ಲ ಪ್ರಾಣಿಗಳನ್ನು ಸುಟ್ಟಾಕ್ತಾನೆ. ಆ ಗುಡಿಸಲೊಳಗೆ ಕಿತ್ತಾಡ್ತಾ ಇರ್ತಕ್ಕಂತಹ ಪ್ರಾಣಿಗಳು ಎಲ್ಲ ಒಳಗೆ ಇರಬೇಕಾದ್ರೆ ಮನುಷ್ಯ ಏನು ಮಾಡ್ತಾನೆ, ಆ ಒಂದು ಗುಡಿಸಲಿಗೆ ಬೆಂಕಿ ಹಚ್ಚಿ ಆ ಎಲ್ಲ ಪ್ರಾಣಿಗಳನ್ನು ಕೊಂದು ಹಾಕ್ತಾನೆ. ನಂತರ ಆ ಮನುಷ್ಯ ಆ ಮನೆಗೆ ಹಿಂತಿರುಗಿ ಈ ಒಂದು ಶಾಂತಿ ದುಬಾರಿಯಾಗಿದೆ, ಆದರೆ ಅದು ವೆಚ್ಚಕ್ಕೆ ಯೋಗ್ಯವಾಗಿದೆ ಅಂತ ಚಿಂತಿಸಿ ನಂತರ ಸಂತೋಷದಿಂದ ಆತ ಬದುಕ್ತಾನೆ. ಕೊನೆಯದಾಗಿ ಆ ಮನುಷ್ಯ ಹೇಳ್ತಾನೆ, ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ಎಕ್ಸ್ಪೆನ್ಸ್. ಅಂದರೆ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ತುಂಬ ದುಬಾರಿಯಾಗಿದೆ, ಆದರೆ ಅದು ಒಂದು ಎಕ್ಸ್ಪೆನ್ಸ್ಗೆ ಯೋಗ್ಯವಾಗಿದೆ ಅಂತ ಹೇಳಿ ಚಿಂತಿಸಿ ನಂತರ ಅವನೇನು ಮಾಡ್ತಾನೆ, ಸಂತೋಷದಿಂದ ಬದುಕ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ತುಂಬ ಶಾರ್ಟಾಗಿ ದ ಜೆಂಟಲ್ಮ್ಯಾನ್ ಆಫ್ ದಿ ಜಂಗಲ್ ಒಂದು ಲೆಸನ್ನ ಸಮರಿ ಆಗಿರುತ್ತೆ. ಈ ಇಂಗ್ಲೀಷ್ ಸಮರಿ ಈ ಒಂದು PDF ಮತ್ತು ಕ್ವಶನ್ ಆನ್ಸರ್ಸ್ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಮುಂದಿನ ಹೆಚ್ಚಿನ ಒಂದು ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.